ಎಲ್ಲರೂ ಬಂದು ಉಂಡು ಹೋಗ್ತಾರ. ಅನ್ನ ಇರೋ ತನಕ ಹಣ ಇರೋ ತನಕ ಅವ್ನು ನಮ್ಮವ ಅತ್ತಾರ. ಅದು ಬಿಟ್ಟು ನಿಮಗೆ ದೂರ ಹೋತಂದ್ರೆ ಮತ್ತು ಅವ ಯಾರಪ್ಪ ಅವ ಯಾವ್ದನ್ನು ಯಾಂಬಲ್ಲಿ ನಮಗೆ ಗುರುತಿಲ್ಲತ್ತಾರೆ. ಆದರೆ ಗುರು ಹಂಗಿಲ್ಲ, ಮಹಾತ್ಮರು ಹಂಗಿಲ್ಲ. ನಿನಗೆ ಬಡತನ ಬಂದ್ರೂ ಅಷ್ಟ ಅಪ್ಕೊಂಡು ನಿನಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ನಿನಗೆ ಸಿರಿತನ ಇದ್ರೂ ಅಷ್ಟ ನಿನಗೆ ಸಮಾಧಾನ ಮಾಡಿ ನಿನ್ನ ಸಂತೋಷ ಮಾಡಿ ಕಳಿಸ್ತಾರೆ. ಆದ್ರೆ ಎಲ್ಲರಿಗೆ ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಅಹಿಂಸಾ ಪರಮೋ ಧರ್ಮ. ಆದರೆ ಈಗಿನ ಯುವಕರಲ್ಲಿ ಒಂದು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ನೀವು ಭಾಳ ಪರಿಶುದ್ಧತೆಯಿಂದ ಇರಬೇಕು. ದುರ್ವ್ಯಸನಗಳಿಗೆ ಅಂಟಕೊಳ್ಳಲಾರದೆ ನಿರ್ವ್ಯಸನಿಗಳಾಗಿ ಈ ಭೂಮಾತೆಯಲ್ಲಿ ನೀವು ದುಡಿದು ವಿದ್ಯೆಯನ್ನು ಸಂಪಾದಿಸ್ರಿ, ಅಥವಾ ಕೃಷಿ ವಿದ್ಯೆಯಲ್ಲೇ ಸಂಪಾದನೆ ಮಾಡಿರಿ, ಎಲ್ಲರೂ ಮಾಡಿರಿ. ಆದರೆ ದುಶ್ಚಟಗಳಿಗೆ ಬಲಿಯಾಗದೆ ಶ್ರೇಷ್ಠವಾದಂಥ ಕಾಯಕದಲ್ಲಿ ಪಾಲ್ಗೊಂಡು ಯುವಕರು ಉದ್ಧಾರ ಆಗ್ಬೇಕಾಗೈತಿ. ಆದ್ರೆ ಒಂದು ಹಾದಿ ಪಲ್ಲಟದಿಂದ ನಡೆದೈತಿ. ಏನಾಗತೈತಿಪ್ಪ ಅಂತಂದ್ರೆ ಈಗ ಅಲ್ಲೆಲ್ಲಿಗೆ ಈಗ ಬೆಕ್ಕಿನ ಕನಸಿನಾಗ ಏನು ಬರ್ತಾವ್ರಿ ಅವ? ಬೆಕ್ಕಿನ ಕನಸಿನಾಗ ಏನು ಬರ್ತಾವು? ಇಲ್ಲಿನ ಬರ್ತಾವಲ್ಲ, ಮತ್ತೇನು ಬರ್ತಾವ? ಬೆಕ್ಕಿನ ಕನಸಿನಾಗ ಇಲ್ಲಿನ ಬರ್ತಾವ, ಹೌದಾ? ಕಳ್ಳನ ಕನಸಿನಾಗ ಏನು ಬರ್ತಾವ್ರಿ? ದೊಡ್ಡ ಸಾವುಕಾರ ಮನೆಗಳು ಯಾರ ಮನ್ಯಾಗ ರೊಕ್ಕ ಐತಿ ಬಂಗಾರ ಐತಿ ಅವ ಮನೆಗಳು ಬೀಳ್ತಾವ ಕನಸಿನಾಗ. ಈ ಜಪ್ಪುನ ಕನಸಿನಾಗ ಏನು ಬೀಳ್ತಾವ ಅಂತಂದ್ರೆ ಆ ತಿಜೋರಿ, ಕೀಲಿಕಾಯಿ, ರೊಕ್ಕ, ಬಂಗಾರ ಇವ ಬರ್ತಾವ. ದುಡಿಯುವವನ ಕನಸಿನಾಗ ಏನು ಬರ್ತಾವಪ್ಪ ಅಂತಂದ್ರೆ ಭೂಮಿ ಬೆಳೆನ ಬರ್ತೈತಿ. ಭಕ್ತಿ ಮಾಡುವವನ ಕನಸಿನಲ್ಲಿ, ಭಕ್ತನ ಕನಸಿನಲ್ಲಿ ಏನು ಬರ್ತಾವಪ್ಪ ಅಂದ್ರೆ ಸಾಧು ಸತ್ಪುರುಷರು, ಭಗವಾನ್ ಮಹಾವೀರರು, ಬುದ್ಧರು, ಯೋಗಿಗಳು ಇವರ ಬರ್ತಾರೆ. ಹಂಗೆ ನಿಮಗೆ ಕನಸು ಬೀಳ್ಬೇಕು. ಆದರೆ ಈಗಿನ ಯುವಕರಿಗೆ ಕನಸು ಬೇರೆ ಬೀಳಾಕತ್ತಾವ. ಈಗಿನ ಯುವಕರು ಕೆಲವೊಂದು ಎಲ್ಲ ಯುವಕರತ್ ಹೇಳಂಗಿಲ್ಲ, ಮುತ್ತ ಹಿಂಗ್ಯಾಂಗೆ ಹೇಳಾಕತ್ತೇನತ್ ನೀವು ಅನ್ಬೇಡ್ರಿ. ಕೆಲವೊಂದು ಯುವಕರಿಗೆ ಕನಸು ಹಿಂಗೆ ಬೀಳ್ತಾವಲ್ಲ, ದಾಬಾಗೋಳ ಬರ್ತಾವ. ಕೆಲವೊಂದು ಯುವಕರ ಕನಸಿನ್ಯಾಗ ದಾಬಾಗೋಳ ಬರ್ತಾವ. ಈಗ ನೋಡ್ರಿ ನೀವು ಈ ಸೊಳ್ಳಿ ಗುಂಗಾಡ ಕಡಿತಾವಲ್ಲ, ಏನೈತಿರಿ? ಗುಂಗಾಡ ಐತಿರೋ ಸೊಳ್ಳೆ ಐತಿರೋ? ಸೊಳ್ಳೆ. ಅವು ನೋಡ್ರಿ ಹೊರಗೆ ಎಲ್ಲೆಲ್ಲೂ ತಿರುಗಾಡ್ತಿರ್ತಾವ ಅಲ್ಲ? ಚಂತ್ಯಾಕ ಮನೆಯಾಗ ಇರ್ತಾವನ್ರಿ ಅವು? ಇರುವುದಿಲ್ಲ, ಹೊರಗೆ ಎಲ್ಲೇ ತಿರುಗಾಡ್ತಿರ್ತಾವು. ಹೊತ್ತು ಮುನುಗ್ಲಾಕ ಮನೆ ಒಳಗೆ ಬರ್ತಾವ. ಈ ಕೆಲವೊಂದು ದುಷ್ಟ ಚಟಗಳಿಗೆ ಅಂಟಿಕೊಂಡಿರ್ತಕ್ಕಂಥ ಏನು ಮನ್ಯಾಗ ಹುಡುಗರು ಅದಾವಲ್ಲ, ಅವು ಸೊಳ್ಳಿ ಹೊತ್ತು ಮುನುಗಾನ ಮನೆ ಒಳಗೆ ಬರ್ತಾವು, ಇವು ಹೊತ್ತು ಮುನುಗಾನ ಮನೆ ಹೊರಗೆ ಹೋಗ್ತಾವ. ಇಷ್ಟ ವ್ಯತ್ಯಾಸ ಐತೆ. ಅಂದ್ರೆ ಆ ಚಟ ಅಷ್ಟು ಕೆಲಸ ಮಾಡ್ತತಿ, ಅದು ಅಷ್ಟು ಕೆಲಸ ಮಾಡ್ತತಿ. ಒಮ್ಮೆ ಈಗ ನೀವು ದಾಬಾದಾಗ ಯಾರು ಹೆಚ್ಚಿರ್ತಾರಂದ್ರೆ, ಈಗೇನು ಅಲ್ಲೆಲ್ಲಿಗೆ ರೋಡ್ ದಂಡಿಗೆ ದಾಬಾಗಳು ಅದಾವಲ್ಲ, ಬಿಚ್ಚಿ ಹೇಳೋದು ಬೇಡ, ನಿಮಗೆಲ್ಲ ಗುರ್ತೈತಿ. ಆ ದಾಬಾದಾಗ ಹೆಚ್ಚಿನ ಜನಸಂಖ್ಯೆ ಇರೋದಂದ್ರೆ ಐಗೋಳ ಸ್ವಾಮಿಗಳು, ಐಗೋಳ. ಆನಂತರ ಜೈನರು, ಆನಂತರ ಬ್ರಾಹ್ಮಣರು, ಆನಂತರ ರೆಡ್ಡಿಯರು, ಆನಂತರ ಲಿಂಗಾಯತರು. ಇದ ಜನಾಂಗ ಹೆಚ್ಚಿರ್ತತಿ. ಈ ಉಳಿದ ಕೆಲವೊಂದು ಮಂದಿ ಇರೋದಿಲ್ರಿ. ಮತ್ತು ಒಬ್ಬ ಕೇಳಿದ್ ನನ್ನ, ಮುತ್ತೆ ನಿನಗೇನು ಗೊತ್ತು ಅಂತ ಕೇಳಿದವ. ಇದ ಮಂದಿ ಹೆಚ್ಚಿರ್ತೈತಿ ಅನ್ನೋದು ನೀ ಹಂಗೆ ಹೇಳ್ತಿ. ನಾನು ಯಾವಾಗಾರು ಹೋಗಿ ಬರ್ತೇನಂತ ಹೇಳಿ ಮತ್ತು ನೀ ಹುಡುಕ್ಯಾಡಕ್ಕೆ ಹೋದಿ ಅಲ್ಲಿ ಸಿಗೋದಿಲ್ಲ, ಮಠದಾಗ ಸಿಗ್ತೀನಂತ. ಅಂದ್ರೆ ಇದ್ರ ಅರ್ಥ ಏನಾಗೈತೆಪ್ಪ ಅಂತಂದ್ರೆ ಈಗಿನ ಯುವಕರು ಈ ದುಷ್ಟ ಚಟಗಳಿಗೆ ಬಲಿತು ಮೋಸ ಹೋಗಾಕತ್ಯಾರ, ತಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ಯಾರ. ಅಂಥ ಯುವಕರೆಲ್ಲ ನಮ್ಮ ದೇಶದ ಆಸ್ತಿ ಏನಾದರೂ ಇದ್ರೆ ಒಂದು ಯುವಕರು, ಒಂದು ಆಕಳ. ಇವು ಮುಖ್ಯವಾದ ಒಂದು ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕಾರ ಒಂದು ಆಕಳ, ಒಂದು ಯುವಕರು.
ನಮ್ಮ ಭಾರತ ದೇಶದ ಇವು 3 ಸಂಪತ್ತುಗಳು. ಇವತ್ತನ್ನ ಆಕಳನ್ನು ಸಂಸ್ಕೃತಿಯನ್ನು ಉಳಿಸಿಕೊಂಡು ಯುವಕರು ಮುಂದಾಗಿ ನಡೆದರೆ ಈ ಭಾರತ ದೇಶ ವಿಶ್ವದ ಮುಂಚೂಣಿಯಲ್ಲೇ ಇರ್ತದೆ, ವಿಶ್ವದ ಗುರು ಅನಿಸ್ಬೋದೈತಿ. ತಾವೆಲ್ಲರೂ ಭಾಳ ನಿಮ್ಮ ಈ ಜನರನ್ನು ಈ ಸಭೆಯನ್ನು ನೋಡಿ ಭಾಳ ನಮಗೆ ಸಂತೋಷ ಆಗೈತಿ. ಹುಡುಗರಿಗೆ ಆಟ ಕಲಿಸೋದು ಕೊಳೆಮಿಲ್ಲ, ಹೆಣ್ಮಕ್ಕಳಿಗೆ ಹಾಡ ಹೇಳೋದು ಕೊಳೆಮಿಲ್ಲ. ನಿಮ್ಮ ಜೈನ ಸಮಾಜಕ್ಕೆ ಕಾರ್ಯಕ್ರಮ ಹೆಂಗೆ ಮಾಡೋದು ಹೇಳೋದನ್ನು ಬೇಕಾಗಿಲ್ಲ, ಅಚ್ಚುಕಟ್ಟಾಗಿ ಮಾಡ್ತೀನಿ. ಈ ಜೈನ ಸಮಾಜದವರಿಗೆ ಒಣ ಹೊಲ ತೋರಿಸ್ಬಾರ್ದತ್, ನೀರಾವರಿ ಇಲ್ಲದ ಜಮೀನು ತೋರಿಸ್ಬಾರ್ದತ್, ತಲೆನೇ ಕೆಡದತ್ತೆ. ಒಡ್ರಿಗೆ ಗುಡ್ಡ ತೋರಿಸ್ಬಾರ್ದತ್, ಅವ್ರದ್ದು ತಲೆ ಬರೋಬರು ಉಳಿಯಂಗ. ಅವರು ವಾಡ್ರ ಗುಡ್ಡ ನೋಡಿದ್ರಂದ್ರೆ ಇದನ್ನು ಯಾವಾಗ ಕಲ್ಲು ಹೊಡಿಲಿ, ಚಾವಣಿ ಯಾವಾಗ ತೆಗಿಲಿ, ಕಂಬ ಯಾವಾಗ ತೆಗಿಲಿ, ಕಾಂಡಿಕೆ ಕಲ್ಲು ಯಾವಾಗ ತೆಗಿಲಿ, ಸುರುನರ ತಲೆ. ಈ ನಿಮ್ಮ ಜೈನ ಸಮಾಜ ಒಕ್ಕಲ್ತನದಾಗ ಭಾಳ ಮಂದಿ ಆ ಕಡೆ ಮಹಾರಾಷ್ಟ್ರಕ್ಕೆ ಅದು ಭಕ್ತರದಾರ. ಏನು ಒಂದು ಕಡ್ಡಿ ಮನೆ ಅಂಗಳಗತ್ತೆ. ಆ ನಂತರ ಅವರು ಒಮ್ಮೆ ಒಣ ಭೂಮಿ ನೋಡಿದ್ರಂದ್ರೆ ಈ ಭೂಮಿ ಯಾವಾಗ ತಗೊಳ್ಳಿ, ಇದಕ್ಕೆ ನೀರಾವರಿ ಮಾಡಿ ಚಲೋ ಯಾವಾಗ ಬೆಳೀಲಿ ಅಂತ ಹೇಳಿ ಇದಕ್ಕೆ ಕನಸು ಚಾಲು ಆಕ್ಕವ್ರಿಗೆ ನಿಮ್ಮ ಮಂದಿಗೆ. ಅಷ್ಟು ಸ್ವಚ್ಛ ಶಿಸ್ತು. ಕೆಲವೊಂದು ಕಡೆ ನಾವು ಹೋಗ್ತೀವಿ, ಅದರಾಗ ನೀವು ತಾಯಂದರು, ಜೈನ ಸಮುದಾಯದ ತಾಯಂದರು ಭಾಳ ಸ್ವಚ್ಛ. ಬಹುಶಃ ನಿಮ್ಮಷ್ಟು ದೇವ್ರ ಮನೆ, ಒಂದು ಅಡಿಗೆ ಮನೆ ಎಲ್ಲ ಸ್ವಚ್ಛ ಇಟ್ಟಿರ್ತೀರಿ. ಆದ್ರೆ ಅಡಿಗೆ ಮನೆ, ದೇವ್ರ ಮನೆ ಅಷ್ಟು ಸ್ವಚ್ಛ ನಾ ಎಲ್ಲಿ ನೋಡಿಲ್ಲ. ಇನ್ನುಳಿದ ಸಮಾಜದವರು ಇಡ್ತಾರೆ ಸ್ವಚ್ಛ. ಅವು ಬಾಂಡೆ, ಕೊಂಡೆ, ಸೋಫಾ ಸೆಟ್ ಸ್ವಚ್ಛ. ದೇವ್ರ ಮನೆ ನೋಡ್ಬೇಕದನ್ನು, ಫೋಟೋ ಹೊಡ್ಕೋಬೇಕು. ಅಷ್ಟು ಸ್ವಚ್ಛ ಶಿಸ್ತು. ನೀವು ಹೆಣ್ಮಕ್ಳು ಇರ್ತೀರಿ, ಒಕ್ಕಲ್ತನದಲ್ಲಿ ಗಂಡ್ಮಕ್ಳು ಅಷ್ಟೇ ಪವಿತ್ರದಿರಿ. ಅದಕ್ಕೆ ತಾವೆಲ್ಲರೂ ಕೂಡಿಕೊಂಡು ಈ ಒಂದು ಯಜ್ಞ ಯಾಗ ಹೋಮದಲ್ಲಿ ಪಾಲ್ಗೊಂಡಿರಿ. ಎಲ್ಲ ಮುನಿವರರಿಗೆ, ಭಗವಾನ್ ಮಹಾವೀರರಿಗೆ ಪ್ರೀತಿಗೆ ಪಾತ್ರರಾಗಿ ಇಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಸದಾವಕಾಲ ಪಾಲ್ಗೊಂಡು ಭಗವಾನ್ ಮಹಾವೀರರಿಗೆ ಮತ್ತು ಬಬಲಾದಿ ಸದಾಶಿವಪ್ಪನವರಿಗೆ, ಇನ್ನುಳಿದ ಎಲ್ಲ ಸಂತ ಮಹಾಂತರಿಗೆ ಪ್ರೀತಿಗೆ ಪಾತ್ರರಾಗಿ ಇಹದಲ್ಲಿ ಸೌಖ್ಯ, ಪರದಲ್ಲಿ ಮೋಕ್ಷವನ್ನು ಪಡೆಯುವಂಥ ಶಕ್ತಿ, ಭಕ್ತಿ ಆ ಸದಾಶಿವ ಮಹಾವೀರರು ತಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ 4 ಮಾತು. ಇಲ್ಲಿವರೆಗೆ ಮನುಷ್ಯ ಭಕ್ತಿ, ಶಕ್ತಿ, ಮುಕ್ತಿ, ನಾವೆಲ್ಲರೂ ಮಾಡುವುದು ಭಕ್ತಿ. ಶಕ್ತಿ ಇದ್ದಾಗ ಆ ಶಕ್ತಿ ನಮಗೆ ಇದ್ದು ಭಕ್ತಿ ಮಾಡಿ ಮುಕ್ತಿ ಮಾರ್ಗವನ್ನು ಹೇಗೆ ಪಡಿಬೇಕು, ಹೇಗೆ ನಾವು ಚಾರಿತ್ರ್ಯವನ್ನು ಉಳಿಸ್ಕೋಬೇಕು, ಹೇಗೆ ಒಳ್ಳೆಯವರಾಗಬೇಕು, ಹೇಗೆ ಒಳ್ಳೆತನದಿಂದ ಇರಬೇಕು, ನಮ್ಮ ಭಾರತ ದೇಶ ಅವ್ರು ಹೇಳಿದ ಮಾರ್ಗದಲ್ಲಿ ಹೋದರೆ ಗುರು ಆಗ್ತೈತಿ ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ತಮಗೆಲ್ಲರಿಗೂ ಉಣಬಡಿಸಿದ ಪೂಜ್ಯ ಶಿವಾಚಾರ್ಯರಿಗೆ ನಮ್ಮ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ. ತಮ್ಮೆಲ್ಲರ ಭಕ್ತಿಯ ಚಪ್ಪಾಳೆ ಮತ್ತೊಮ್ಮೆ ಮುನಿಗಳಿಗೆ ಬರಲಿ ಅಂತ ಹೇಳಿ ಈ ಸಮಾರಂಭಕ್ಕೆ ಬಂದು ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡಿರ್ತಕ್ಕಂಥ ಅವರಿಗೆ ಭಕ್ತಿಯ ಸಮರ್ಪಣೆ. ನಮೋ ಅರ್ಹಂತಾನಂ, ನಮೋ ಸಿದ್ಧಾನಂ, ನಮೋ ಐರಾನ್.